ಐತಿಹಾಸಿಕ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಈಗ ಮ್ಯಾರಥಾನ್ ಮೀಟಿಂಗ್ ಮಾಡೋಕೆ ರೆಡಿ ಆಗಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆ ಸಿಎಂ ಮೀಟಿಂಗ್ ಮಾಡೋಕೆ ರೆಡಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳು. ಮೀಟಿಂಗ್ ನಿಮಿತ್ತ ಎಂದು ಹಲವು ಇಲಾಖೆಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾರೆ. 2-3 ದಿನ ಜಿಲ್ಲಾ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ರು ಸಿಎಂ ಇಷ್ಟು ದಿನ. ಆದರೆ ಈಗ ಆ ಜಿಲ್ಲೆಗಳ ಪ್ರವಾಸದ ಬಳಿಕ ಮತ್ತೆ ಇಂದಿನಿಂದ ಇಲಾಖಾವಾರು ಸಭೆ ಪುನರಾರಂಭ ಆಗುತ್ತೆ. ಇಂದು 10ಕ್ಕೂ ಹೆಚ್ಚು ಇಲಾಖೆಗಳ ಜೊತೆ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಶಕ್ತಿ ಭವನದಲ್ಲಿ ಮೀಟಿಂಗ್ ಆಗುತ್ತೆ. ಇಂದು ಬೆಳಗ್ಗೆ 11:30ರಿಂದ ಆರಂಭ ಆಗುತ್ತೆ ಸರಣಿ ಸಭೆಗಳೆಲ್ಲವೂ ಕೂಡ. ಇಂದು ಯಾವ್ಯಾವ ಇಲಾಖೆಯ ಜೊತೆ ಸಭೆ ನಡೆಸ್ತಾರೆ ಅಂತ ನೋಡೋದಾದ್ರೆ ನೋಡಿ, ಇಂಧನ ಇಲಾಖೆ, ಕಂದಾಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅದರ ಜೊತೆಗೆ ಸಾಕಷ್ಟು ಇಲಾಖೆಗಳಿವೆ. ವಸತಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ. ಈ ರೀತಿಯಾಗಿ 10ಕ್ಕೂ ಹೆಚ್ಚು ಇಲಾಖೆಗಳ ಜೊತೆ ಇಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಇಲಾಖೆಯ ಸಚಿವರು, ನಿಗಮ ಮಂಡಳಿ ಏನಿದೆ ಅದರ ಅಧ್ಯಕ್ಷರು, ಅದರ ಜೊತೆಗೆ ಕಾರ್ಯದರ್ಶಿಗಳು, ಆಯುಕ್ತರು, ಎಂಡಿಗಳು ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಬಜೆಟ್ ಮಂಡನೆ ಮಾಡಬೇಕು, ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆ ಸಭೆ ನಡೆಸ್ತಾರೆ. ಯಾವ ರೀತಿಯಾಗಿ ಯಾವ ಇಲಾಖೆಗೆ ಎಷ್ಟೆಷ್ಟು ಆದ್ಯತೆಯನ್ನು ಕೊಡಬೇಕು, ಬಜೆಟ್ನಲ್ಲಿ ಎಷ್ಟು ದೊಡ್ಡ ಮಟ್ಟದ ಗಾತ್ರದ ಒಂದು ಹಣವನ್ನು ಕೊಡಬೇಕಾಗುತ್ತೆ. ಇಲಾಖಾವಾರು ಈಗ ಮೀಟಿಂಗ್ ಕರೀತಾ ಇದ್ದಾರೆ. 10ಕ್ಕೂ ಹೆಚ್ಚು ಇಲಾಖೆಗಳ ಜೊತೆ ಬೆಳಗ್ಗೆ ಇವತ್ತು 11:00ವರೆಗೆ ಮೀಟಿಂಗ್ ಆಗುತ್ತೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ಏನಿದೆ ಶಕ್ತಿ ಭವನ, ಅದರೆಲ್ಲ ಆಗುತ್ತೆ. ಒಂದು ಐತಿಹಾಸಿಕ ಬಜೆಟ್ ಅಂತ ಹೇಳ್ಬೋದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬಜೆಟನ್ನು ಮಂಡನೆ ಮಾಡಿದ್ರೆ ಇದು 17ನೇ ಬಜೆಟ್ ಆಗುತ್ತೆ. ಸತತ 17 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಅದು ಯಶಸ್ವಿ ಆಗಿದೆ. ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳಿ ಹೆಸರು ಕೂಡ ಇದೆ ರಾಜ್ಯದಲ್ಲಿ. ಇವರಷ್ಟು ಯಾರೂ ಕೂಡ ಬಜೆಟನ್ನು ಮಂಡನೆ ಮಾಡಿಲ್ಲ ರಾಜ್ಯದಲ್ಲಿ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯವರ ಈ ಬಜೆಟ್ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. 2 ಸಾಧನೆಯನ್ನು ಮಾಡಿದಂತಹ ಸಿಎಂ ಅಂತ ಹೇಳಿ ಹೆಸರನ್ನು ಕೂಡ ತಗೊಂಡಿದ್ದಾರೆ. ಈಗ 10 ಇಲಾಖೆಗಳಿಗಿಂತ ಹೆಚ್ಚು ಇಲಾಖೆ ಏನಿದೆ ಅದರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಗಳಲ್ಲಿ ಏನೇನು ಆಗುತ್ತೆ, ಬಜೆಟ್ ಇರೋದ್ರಿಂದ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಳ್ಬೇಕು. ಈಗಾಗಲೇ ಕೇಂದ್ರದ ಬಜೆಟ್ ಆಗಿರೋದನ್ನ ನೋಡಿದ್ದೀವಿ, ಅದರಲ್ಲೇ ಹೇಳಿದರು ರಾಜ್ಯದ ನಾಯಕರು ನಮಗೇನೂ ಸಿಕ್ಕಿಲ್ಲ ಅಂತ. ಈಗ ರಾಜ್ಯದ ಬಜೆಟ್ನಲ್ಲಿ ಜನರಿಗೆ ಏನು ಸಿಗುತ್ತೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡ ಜನರಿಗೆ, ರೈತರಿಗೆ ಏನೇನು ಉಡುಗೊರೆಯನ್ನು ಕೊಡುತ್ತೆ ಈ ಬಜೆಟ್ನಲ್ಲಿ, ಸಾಕಷ್ಟು ನಿರೀಕ್ಷೆ ಇದೆ ಈ ಬಜೆಟ್ನ ಬಗ್ಗೆ. ಒಂದು 2-3 ದಿನದಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದು, ಪ್ರವಾಸ ಇತ್ತು, ಅದರಲ್ಲಿ ತುಂಬ ಬ್ಯುಸಿ ಆಗಿದ್ರೆ ಇದ್ರ ಕಡೆ ಗಮನ ಕೊಡೋಕ್ಕೆ ಟೈಮ್ ಇರಲಿಲ್ಲ. ಈಗ ಅದು ಮುಗಿದಿದೆ. ಅದು ಮುಗಿದ ನಂತರ ಈಗ ಮತ್ತೆ ಸಭೆಗಳು ಆರಂಭ ಆಗ್ತಾ ಇದೆ. ಇಲಾಖಾವಾರು ಸಭೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಯಾವ ಮಂತ್ರಿಗಳ ಜೊತೆ, ಅಧಿಕಾರಿಗಳ ಜೊತೆ ಏನೇನು ಕೊರತೆಗಳಿದೆ, ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ಅಭಿವೃದ್ಧಿ ಕೆಲಸಗಳು ಅರ್ಧದಲ್ಲೇ ಇವೆ, ಮತ್ತು ಎಷ್ಟು ಆ ಒಂದು ಇಲಾಖೆಯಲ್ಲಿ ಅಮೌಂಟ್ ಇದೆ ಇನ್ನೂ ಕೂಡ ಈ ಹಿಂದೆ ಕೊಟ್ಟಿರುವಂಥದ್ದು, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದೆಲ್ಲವನ್ನು ಕೂಡ ನೋಡಿಕೊಂಡು ಈ ಬಾರಿಯ ಬಜೆಟ್ ಏನಿದೆ ಅದನ್ನು ಯಾವ ರೀತಿಯಾಗಿ ನಾವು ತಯಾರು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಲಾಖೆಗಳಿದೆ. ಕಂದಾಯ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಸತಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ. ಈ ರೀತಿಯಾಗಿ ಸಾಕಷ್ಟು ಇಲಾಖೆಗಳ ಜೊತೆ ಚರ್ಚೆ ಮಾಡ್ತಾರೆ, ಸಭೆಯನ್ನು ನಡೆಸ್ತಾರೆ. ಆ ನಂತರ ಏನೇನು ಬೆಳವಣಿಗೆಗಳಾಗುತ್ತೆ, ಬಜೆಟ್ ಗಾತ್ರ ಎಷ್ಟಿರುತ್ತೆ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ. ಹೇಗಿರುವಾಗ ರಾಜ್ಯದಲ್ಲಿ ಅದರಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದು ಗೊಂದಲದ ವಿಚಾರಗಳು, ಆಗ್ತಿರುವಂತಹ ಚರ್ಚೆಗಳು, ಹೇಳ್ತಿರುವಂತಹ ಹೇಳಿಕೆಗಳು, ಬೇರೆ ಬೇರೆ ನಾಯಕರ ನಡೆಗಳು, ಇವೆಲ್ಲವನ್ನು ಕೂಡ ಗಮನಿಸಿದಾಗ ಬಜೆಟ್ಗೆ ಏನಾದರೂ ಅಡೆತಡೆ ಆಗುತ್ತಾ? ಆರ್ಥಿಕ ತಜ್ಞ ಅಂತ ಸಿದ್ದರಾಮಯ್ಯ ಅವ್ರನ್ನ ಕರೀತಾರೆ. ಬಜೆಟ್ ವಿಚಾರವಾಗಿ ಏನೂ ಕೂಡ ಅವರಿಗೆ ಚರ್ಚೆ ಇಲ್ಲ, ಗೊಂದಲ ಇಲ್ಲ. ಆದರೆ ಒಳಗಿರುವಂತಹ ವಿಚಾರಗಳ ಬಗ್ಗೆನೇ ಜಾಸ್ತಿ ಗೊಂದಲ ಇದೆ. ಹೀಗಿರುವಾಗ ಈ ಬಜೆಟ್ ವಿಚಾರವಾಗಿ ಏನು ಕೂಡ ಯಾವುದೇ ರೀತಿಯಾದ ಒಂದು ಬಿಸಿ ಅಂದರೆ ಕ್ಲಾರಿಟಿ ಇದೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ಹೀಗಿರುವಾಗ ಅದರ ಬಗ್ಗೆ ಈಗ ಚರ್ಚೆ ನಡೆಯುತ್ತೆ. ಇದು ಏನಾಗುತ್ತೆ, 11:00ವರೆಗೆ ಶುರುವಾಗುತ್ತೆ ಮೀಟಿಂಗ್. ಅದರಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಮಂತ್ರಿಗಳು ಭಾಗಿಯಾಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.